ನಾಳೆ ತಮ್ಮ ಆಪ್ತರೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸುದ್ದಿಗೋಷ್ಠಿಗೂ ಮೊದಲು ಅವರು ಈ ಒಂದು ಚರ್ಚೆಯನ್ನ ಮಾಡ್ತಾರೆ. ಈ ಚರ್ಚೆಯಲ್ಲಿ ದೆಹಲಿಯ ಸರಣಿ ಸಭೆಗಳ ಔಟ್ಕಮ್ ಏನು ಎಲ್ಲವನ್ನೂ ಕೂಡ ಆಪ್ತ ಬಳಗಕ್ಕೆ ಸಿಎಂ ಸಿದ್ದರಾಮಯ್ಯ ಮನವರಿಕೆ ಮಾಡ್ತಿದ್ದಾರೆ. ನಾಳೆ ಈ ಮೀಟಿಂಗ್ ಕೂಡ ನಿಗದಿಯಾಗಿದೆ. ತಮ್ಮ ಆಪ್ತ ವಲಯದೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಇವತ್ತಿನ ಸರಣಿ ಸಭೆಗಳ ಒಂದು ಔಟ್ಕಮ್ ಏನು, ಏನೆಲ್ಲ ಚರ್ಚೆ ಆಯಿತು, ಇದನ್ನ ತಮ್ಮ ಆಪ್ತರ ಬಳಿ ಚರ್ಚೆ ಮಾಡಿ ನಂತರ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸ್ತಾರೆ. ಅಂದರೆ ನಾಳೆ ರಾಜ್ಯಕ್ಕೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇದ್ದಾರೆ. ಅವರ ಜೊತೆಗೆ ಮೊದಲನೇದಾಗಿ ಸಭೆ ಆಗುತ್ತೆ. ಇದಾದ ಬಳಿಕ ತಮ್ಮ ಆಪ್ತರೊಟ್ಟಿಗೆ ಒಂದು ಸಭೆ ಆಗುತ್ತೆ. ಈ ಸಭೆಯನ್ನು ಮುಗಿಸ್ಕೊಂಡು ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಸಿಎಂ ಸಿದ್ದರಾಮಯ್ಯ ನಡೆಸೋರಿದ್ದಾರೆ. ಸೊ ಬಹುಶಃ ಆ ಒಂದು ಸಭೆಯಲ್ಲಿ ಎಲ್ಲವನ್ನು ಕೂಡ ತಮ್ಮ ಆಪ್ತರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಸುದ್ದಿಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನು ಅವರು ಪ್ರಕಟ ಮಾಡುವಂಥ ಸಾಧ್ಯತೆ ಇದೆ. ಅತಿ ಶೀಘ್ರದಲ್ಲೇ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾರೆ. ಆದರೆ ಅದಕ್ಕೂ ಮುಂಚೆ ತಮ್ಮ ಆಪ್ತರೊಟ್ಟಿಗೆ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಟ್ಟಿಗೆ ಸಭೆ ಮಾಡಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಅವರು ತಮ್ಮ ಸ್ಥಾನಕ್ಕೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆ್ಯಂಡ್ ನಾಳೆ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಸೊ ಇವರ ಜವಾಬ್ದಾರಿ ಏನು, ಇವರ ರೋಲ್ ಏನು, ಈ ಅಧಿಕಾರ ಹಸ್ತಾಂತರ ಅಥವಾ ಈ ಟ್ರಾನ್ಸಿಷನ್ ಏನಿದೆ ಈ ಪ್ರೋಸೆಸ್ ಸ್ಮೂತಾಗಿ ಆಗಬೇಕು, ಅದನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಹೊತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಯಾವುದೇ ರೀತಿಯಾದಂಥ ಗೊಂದಲಗಳಿಗೆ ಎಡೆಮಾಡಿಕೊಡದೆ, ತಪ್ಪು ಸಂದೇಶ ರವಾನೆ ಆಗದಿರೋ ರೀತಿಯಲ್ಲಿ, ಅದರ ಜೊತೆಗೆ ಯಾವುದೇ ರೀತಿಯಾದಂಥ ಊಹಾಪೋಹಗಳು ಸೃಷ್ಟಿಯಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಬಹುಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ್ಕೊಂಡಿರುವಂಥ, ಗಟ್ಟಿಯಾಗಿ ನಿಂತ್ಕೊಂಡಿರುವಂಥ ಅಹಿಂದ ಸಮುದಾಯಕ್ಕೆ ಒಂದು ತಪ್ಪು ಸಂದೇಶ ರವಾನೆ ಆಗಬಾರ್ದು, ನೆಗೆಟಿವ್ ಇಂಪ್ಯಾಕ್ಟ್ ಪಕ್ಷಕ್ಕಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೆಲ್ಲವನ್ನು ಕೂಡ ಸ್ಮೂತಾಗಿ ನಡೆಸ್ಕೊಡ್ಲಿಕ್ಕೆ ರಾಜ್ಯಕ್ಕೆ ನಾಳೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಲಿಡ್ತಾ ಇದ್ದಾರೆ. ಹೈಕಮಾಂಡ್ ಕೊಡುವಂಥ ನಿರ್ದೇಶನಗಳು ಯಾವ ರೀತಿಯಾಗಿ ಆಗಬೇಕು ಅಂತ ಹೈಕಮಾಂಡ್ ನಿರ್ದೇಶನವನ್ನು ಕೊಡುತ್ತೋ ಅದರ ಜೊತೆಗೆ ಆ ನಿರ್ದೇಶನವನ್ನು ಹೊತ್ತು ಇಲ್ಲಿ ಸ್ಮೂತಾಗಿ ಎಲ್ಲವೂ ಕೂಡ ಮುಕ್ತಾಯಗೊಳ್ಳಬೇಕು. ಆ ಜವಾಬ್ದಾರಿ ಕೂಡ ಈಗ ಸದ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಮೇಲಿದೆ. ನಾಳೆ ಅವರು ಎಂಟ್ರಿ ಕೊಡ್ತಿದ್ದಾರೆ ರಾಜ್ಯಕ್ಕೆ. ಅವರು ಬಂದ ನಂತರ ಸಿಎಂ ಸಿದ್ದರಾಮಯ್ಯ ಅವರೊಟ್ಟಿಗೆ ಸಭೆಯನ್ನು ಮಾಡ್ತಾರೆ. ಇದಾದ ಮೇಲೆ ಸಿಎಂ ತಮ್ಮ ಆಪ್ತರೊಟ್ಟಿಗೆ ಒಂದು ಮಹತ್ವದ ಮೀಟಿಂಗನ್ನು ಮಾಡ್ತಾರೆ. ಇದಾದ ಮೇಲೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅಲ್ಲಿ ಕೂಡ ಅನೇಕ ಮಹತ್ವದ ವಿಚಾರಗಳನ್ನು ಅವರು ಹೇಳುವಂಥ, ಚರ್ಚೆ ಮಾಡುವಂಥ ಅಥವಾ ನಿರ್ಧಾರವನ್ನು ಪ್ರಕಟ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಸೊ ಈ ಎಲ್ಲ ಮಾಹಿತಿ ನಿಮ್ಮ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ನೀಡ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಸಿಎಂ ಆಪ್ತ ಮೂಲಗಳಿಂದಾನೇ ಲಭ್ಯವಾಗ್ತಿರುವಂಥ ಮಾಹಿತಿ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ನ್ಯೂಸ್ ಫಸ್ಟ್ ಬ್ರೇಕ್ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥದ್ದೇ ಬಿಗ್ಗೆಸ್ಟ್ ಹೆಡ್ಲೈನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.